ಜೈ ಭೀಮ್ ಬಂಧುಗಳೇ, ನಾವು ಇವತ್ತು ದಲಿತರ ಪರವಾಗಿ ನ್ಯಾಯ ಸಿಕ್ಕಲಿ, ಅನ್ಯಾಯದ ಯಾರಿಗೆ ಅನ್ಯಾಯ ಆಗಿರ್ತದೋ ಅವ್ರಿಗೆ ಧ್ವನಿಗೂಡಿಸೋಕ್ಕೆ ನಾವು ಇವತ್ತು ಒಂದು ಫ್ರೀಡಮ್ ಪಾರ್ಕಲ್ಲಿ ಪ್ರೊಟೆಸ್ಟ್ ಇಟ್ಕೊಂಡಿದ್ವಿ. ಆ ಪ್ರೊಟೆಸ್ಟ್ ಇಟ್ಕೊಂಡಿರೋ ವಿಚಾರ ಏನಂದರೆ, ಕೆಲವು ಮುಖ್ಯವಾಗಿ ನಮ್ಗೆ ಅನ್ಯಾಯ ಆಗ್ತಾ ಇರೋದು ಗೃಹ ಇಲಾಖೆ, ಆಮೇಲೆ ಕಂದಾಯ ಇಲಾಖೆ, ಸಾರಿಗೆ ಇಲಾಖೆ, ಶಿಕ್ಷಣ ಇಲಾಖೆ, ಆಮೇಲೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಇಷ್ಟು ಇಲಾಖೆಗಳಿಂದ ನಮಗೆ ದಲಿತರು ಭಾಳ ಸಮಸ್ಯೆಗಳಾಗ್ತಾಯಿದೆ. ಆ ಒಂದು ಸಮಸ್ಯೆಗಳಲ್ಲಿ ಮೇಯ್ನಾಗಿ ನಮಗಿರೋಂಥ ಸಮಸ್ಯೆ ಏನಂದರೆ, ನಮಗೆ ಪೊಲೀಸ್ ಇಲಾಖೆಯಲ್ಲಿ, ಗೃಹ ಇಲಾಖೆಯಲ್ಲಿ ಸಮಸ್ಯೆ. ಗೃಹ ಇಲಾಖೆಯಲ್ಲಿ ಸಮಸ್ಯೆಗಳಂದರೆ ನಾವು ಹೇಳ್ಕೊಂಬಾರ್ದು ಅಂಥ ಸಮಸ್ಯೆಗಳಿದೆ. ಅದರಲ್ಲಿ ನಾವು ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಈಗಾಗಲೇ ನಮ್ಮ ಒಂದು ಸಂಘಟನೆಯವರು ಕಾರ್ಯಕರ್ತರು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿ ಸುಮಾರು 2021ರಲ್ಲಿ ಒಂದು ದಲಿತರ ಮೇಲೇ ದಲಿತರು ಸೇರ್ಕೊಂಡು ಅಟ್ರಾಸಿಟಿ ಕೇಸ್ ಮಾಡ್ತಾರೆ. ಆ ಕೇಸ್ ವಿತರಣೆ ಆಗೋಕ್ಕೆ 10 ಲಕ್ಷ ಪರಿಹಾರನ ತೊಗೊಂಡ್ಬಿಡ್ತಾರೆ ಇವ್ರ ಕಡೆಯಿಂದ ಕೇಸ್ ವಿತರಣೆ ಮಾಡೋಕ್ಕೆ. ಅದು ಹಂಗೆ ಪೆಂಡಿಂಗ್ ಇರ್ತದೆ. ನಂತರ ಬಂದುಬಿಟ್ಟು ಸಣ್ಣ ಪುಟ್ಟ ಕಂಪ್ಲೇಂಟ್ಗಳು ಕೊಡೋದು. ಅದರಲ್ಲಿ ಪಾಪ ಅಣ್ಣನೋ ಏನು ಮೊನ್ನೆ ಲಾಸ್ಟ್ ಟೈಮು ಬೆಸೆದು ಆಮೇಲೆ ಈ ಒಂದು ಕಿರುಕುಳಕ್ಕೆ ತಾಳಲಾರ್ದ ಮಾತ್ರೆಗಳು ತಗೊಂಡು ಸೂಸೈಡ್ ಮಾಡ್ಕೊತಾರೆ. ಭಾಳ ಬೇಸರ ಆಯಿತು ಆ ವಿಚಾರದಲ್ಲಿ. ಅದಕ್ಕಿಂತ ಹಿಂದುವಾಗಿ 2 ದಿನ ಇಂಚೆ ನಾವು ಕಮಿಷನರ್ ಸಾಹೇಬ್ರ ಹತ್ರ ಬಂದು ಮಾತನಾಡ್ಕೊಂಡು, ಸರ್ ಹಿಂಗಾಗ್ತಾಯಿದೆ, ದಯವಿಟ್ಟು ಅಲ್ಲಿ ನಮಗೆ ಪೊಲೀಸ್ ಅಧಿಕಾರಿಯಾದಂಥ ನಮ್ಮ ರೀನಾ ಸುವರ್ಣ ಅವರು ಯಾವುದೇ ರೀತಿಯಲ್ಲಿ ನ್ಯಾಯ ಕೊಡ್ತಾಯಿಲ್ಲ, ಅವ್ರನ್ನ ವರ್ಗಾವಣೆ ಮಾಡಿ, ಭಾಳ ಕಷ್ಟ ಆಗ್ತಾಯಿದೆ, ಅವರು ಹೋಗ್ಬಿಟ್ರೆ ನಮಗೆಲ್ಲ ಸರೋಗ್ತದೆ ಅಂತ ನಾವು ಹೇಳ್ಬಿಟ್ಟು ಹೋಗ್ದ್ವಿ. ಹೋಗ್ತಾ ಇದ್ದಂಗೆ ಈ ಮೇಡಮ್ನವರು ಮತ್ತು ಜೋಗಿಶಿನ ಇವರೆಲ್ಲ ಸೇರಿಕೊಂಡು ಸುಮ್ಮನೆ ಆಮೇಲೆ ಪಾಪಣ್ಣಗೆ ಕಿರುಕುಳ ಅನುಭವಿಸಿ ಅವ್ರು ನ್ಯಾಯ ಕೊಡ್ತೀರ ಅದನ್ನ ಬೆಸೆದು ವಿಡಿಯೋಲ್ಲಿ ತನ್ನಷ್ಟು ತಾನೇ ವಿಡಿಯೋದಲ್ಲಿ ಮಾತನಾಡಿ ಹೇಳಿದ್ದಾನೆ. ಮೊದಲು ಇವತ್ತು ನಾನು ಇದೇ ಪ್ರಪಂಚನೇ ಬಿಟ್ಟು ಹೋಗ್ತಾಯಿದ್ದೀನಿ, ನನ್ನ ಫ್ಯಾಮಿಲಿ ಬಿಟ್ಟು ಹೋಗ್ತಾಯಿದ್ದೀನಿ, ನನ್ನ ತಂಗಿನ ಕಾಪಾಡಿ, ನನ್ನ ಹೆಂಡತಿ ಮಕ್ಕಳನ್ನ ಕಾಪಾಡಿ, ಪ್ರತಿಯೊಂದು ನನ್ನ ನ್ಯಾಯ ಕೊಡಿ ಅಂತೇಳಿ ನಾವ್ಯಾರು ಇದು ಹೇಳಿದವರಲ್ಲ ಆಜ್ಞೆ ತನ್ನ ಧ್ವನಿ ಸೊರಳಿಯಿಂದ ಮಾತನಾಡಿ. ಇದಕ್ಕೆಲ್ಲ ಮುಖ್ಯ ಕಾರಣ ನರಸಪ್ಪ ಮಾದಿಗ ದಂಡೋರ, ಅವ್ರ ಹೆಸರನ್ನು ಅವ್ರಿಗೆ ಹೇಳಕ್ಕೆ ಬರ್ದಿರೋ ಮಾದಿಗ ದಂಡೋರ ಅಂತ ಹೇಳವ್ರೆ. ಆ ಮಾದಿಗ ದಂಡೋರ ಅಂತ ಹೇಳಿದಕ್ಕೆ ಕೆಲವು ಅಲ್ಲಿರೋಂಥ ಈ ಸಂಘಟನೆಗಳಲ್ಲಿ ಹೋರಾಟನೇ ವಿಚಾರ ಗೊತ್ತಿಲ್ದಿರ ನಮ್ಮ ಮಾದಿಗರನ್ನೆಲ್ಲ ಬೈಕ್ ಅಂತಾರೆ ಮೇಡಮ್ ಅವರು ಅಂತಂತೇಳಿ ಹೇಳಿದ್ರು. ಅಂಥವ್ರಿಗೂ ಒಂದು ಕಿವಿ ಮಾತು ಹೇಳ್ತೀನಿ, ನಿಮಗೇನಾದ್ರೂ ಅಂಥ ಏನಾನ ನಿಮ್ಮ ವೈಯಕ್ತಿಕ ಮುನ್ರಾಜು ಮಾದಿಗ, ಬೇರೆ ವೆಂಕಟೇಶ್ ಮಾದಿಗ, ಶೋಭಾ ಮಾದಿಗ, ಬೇರೆ ಅಂಥವ್ರನ್ನೇನೋ ವೈಯಕ್ತಿಕ ಅವ್ರೇನು ಮಾತಾಡಿದರೆ ಮಾತಾಡಬೇಕು. ಈಗ ನೊಂದಿರೋದು ನಮ್ಮ ಮೇಡಮ್ಮವ್ರ ಕುಟುಂಬಸ್ಥರು, ಕಷ್ಟ ಆಗಿರೋದು ಯಾರಿಗೆ? ಪಾಪಣ್ಣವ್ರ ಕುಟುಂಬಸ್ಥರಿಗೆ. ಪಾಪಣ್ಣವ್ರ ಫ್ಯಾಮಿಲಿನ ಚೆನ್ನಾಗಿರಬೇಕು. ಈ ಅವಿವೇಕಿಗಳೇನಾನ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂದರೆ ಆತನ ಯಾಕೆ ಸಾಯ್ತಾ ಇದ್ದ? ಬೇರೆಯವ್ರ ಮೇಲೆ ಯಾಕೆ ಇದೆಲ್ಲ ಕೇಸ್ಗಳಾಗ್ತಾಯಿತ್ತು? ಈ ಕೇಸ್ಗಳಲ್ಲಿ ವ್ಯವಸ್ಥಿತವಾದಂಥ ಏನು ನೀವು ಚಾರ್ಜ್ ಶೀಟ್ ಹಾಕ್ತಿರೋ ಆ ಆರೋಪ ಪಟ್ಟಿಯಲ್ಲಿ ವ್ಯವಸ್ಥಿತವಾದಂಥ ಸೆಕ್ಷನ್ಗಳಾಕಿ ಅವ್ರಿಗೆಲ್ಲರೂ ಪನಿಷ್ಮೆಂಟ್ ಹಾಕು. ಆಮೇಲೆ ಮೊನ್ನೆ ಯಾರು 2ನೇ ಆರೋಪಿಗಿದ್ದಾರೋ ನರಸಪ್ಪ ಅನ್ನೋರು, ಈಗ ಅವ್ರು ಮಾದಿಗ ದಂಡೂರದಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದು, ಮಾದಿಗ ದಂಡೂರು ರಾಜ್ಯಾಧ್ಯಕ್ಷರು ಅಂತ ಹೇಳ್ತಾರೆ. ಅವರು ಮಾದಿಗ ದಂಡೂರಲ್ಲಿ ರಾಜ್ಯಾಧ್ಯಕ್ಷರಾಗಿದ್ದು ಬರೀ ನರಸಪ್ಪನನ್ನೇ ಪ್ರಸ್ತಾವನೆ ಮಾಡ್ತಾಯಿದ್ರು. ಈಗ ನರಸಪ್ಪನ ಹಿಂಗೆ ಮಾಡಿದಾನೆ, ತಪ್ಪು ಮಾಡೋಣ ಅಂತೇಳಿ ನಾವು ಮಂದಾಕೃಷ್ಣ ಮಾದಿಗೆವರಿಗೆ ಹೋಗಿ ಮಾಹಿತಿ ಕೊಟ್ಟು ಬಂದಿದ್ದೀವಿ. ಆಮೇಲೆ ನನ್ನದು ರಾಮಕೃಷ್ಣ, ತಿಲೋಕ್ ಚಂದ್ರು ಮತ್ತು ಆಮೇಲೆ ಕೆಲವು ದೇವರಾಜ್ ಅನ್ನೋರು ಎಲ್ಲ ಮಾದಿಗ ದಂಡೂರಲ್ಲಿ ನನ್ನ ಮಾತನಾಡಿ, ನಾನು ಇವ್ರ ಮನೆಗೆ ಹೋಗೋಣ ಅಣ್ಣ, ಬನ್ನಿ ಅಣ್ಣ ಮಾತಾಡೋಣ. ನಾನು ಅಂತಂಗೆಲ್ಲ ಬರಲ್ಲಪ್ಪ, ನಿಮ್ದೇನಿದೆ ನೀವು ಡೈರೆಕ್ಟಾಗಿ ಹೋಗಿ ನೀವು ಮಾತನಾಡ್ಕೊಂಡು ಇದು ಮಾಡ್ಕೊಳ್ರಿ. ನಾನು ಆ ವಿಚಾರದಲ್ಲಿ ಏನನ್ನು ಮಾತಾಡ್ತೀಯ? ನೊಂದಂಥ ಕುಟುಂಬಕ್ಕೆ ನ್ಯಾಯ ಕೊಡಬೇಕು. ಆರೋಪಿಗಳು ಬಂದಿಸಲಿ ಪೊಲೀಸ್ ಅಧಿಕಾರಿಗಳು. ಅವ್ರು ಬಂದಿಸಿದ ನಂತರ ಕುತ್ಕೊಂಡು ಆಮೇಲೆ ನೀವು ಮಾತಾಡ್ಕೊಳ್ರಿ. ಇದರಲ್ಲಿ ಶರಣಾಗೋಂಥ ಪ್ರಶ್ನೆ ನನ್ನಲ್ಲಿ ಬರೋಲ್ಲ. ನಾನು ಅಂಥ ಹೋರಾಟಗಾರ ಅಲ್ಲ. ಎಲ್ಲಿ ನೊಂದವರ ನನ್ನ ಹತ್ರ ಬಂದಾದ್ಮೇಲೆ ನ್ಯಾಯ ಕೊಡೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಐತೆ. ಯಾವುದಕ್ಕೂ ನಾನು ಬರೋಲ್ಲ ಅಂತ ಒಂದು ವಿಚಾರ ತಿಳಿಸಿದ್ದೀವಿ. ಈ ವಿಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಕೆಲವು ಆರೋಪಿಗಳನ್ನ ಬಂದಿಸೋರೆ, ಕೆಲವು ಆರೋಪಿಗಳನ್ನ ಬಂದಿಸಿಲ್ಲ. ಈಗ ಸಾಹೇಬರು ಹೇಳಿದ್ದಾರೆ, ಇಮ್ಮಿಡಿಯೇಟ್ಲಿ ನಾನು ಅವ್ರನ್ನ ಯಾರು ಬಂದಿಸ್ಬೇಕು ಅಂತ ವ್ಯವಸ್ಥಿತ ಮಾಡ್ತೀನಿ ಅಂತ ಹೇಳಿದ್ರೆ 1 ವಾರ ಗಡುವು ಕೊಡ್ತೀವಿ ಪೊಲೀಸ್ ಇಲಾಖೆಗೆ. 1 ವಾರದಲ್ಲಿ ಏನಾದರೂ ಕೊಡಲಿಲ್ಲ ಅಂದರೆ ಗೃಹ ಇಲಾಖೆ ಸಚಿವರು ಯಾರಿದ್ದಾರೋ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಾಡ್ತೀವಿ. ಅಲ್ಲಿ ಇರೋಂಥ ACPಯರು ಇದುವರೆಗೂ ನಾವು ನೊಂದಂಥ ಕುಟುಂಬವ್ರ ಮನೆಗೆ ಹೋಗೊಂದು ಸ್ವಾಂತನ ಹೇಳಿಲ್ಲ. ನಾವು ಇದ್ದೀವಂದು ಧೈರ್ಯ ತುಂಬ್ತಾ ಇಲ್ಲ. ಒಬ್ಬ ಮಹಿಳೆಯರಿಗೆ ಹೇಳೋಕ್ಕಾಗಲಿ ಅಂತ ಒಬ್ಬ ACP ಪೊಲೀಸ್ ಆಫೀಸರ್ಸು ಏನು ಕಾಲಿರಬೇಕು? ಅದಕ್ಕೆ ನಾನು ಕಮಿಷನರ್ ಸಾಹೇಬ್ರಿಗೆ ಹೇಳ್ತೀನಿ, ಗೃಹ ಸಚಿವರಿಗೂ ಗಮನಕ್ಕೆ ಹೋಗ್ತೀನಿ, ಇಮಿಡಿಯೇಟ್ಲಿ ರೀನಾ ಸುವರ್ಣ ಅವ್ರನ್ನ ವರ್ಗಾವಣೆ ಮಾಡಿ ಅವರ ಒಂದು ಅಕ್ರಮ ಆಸ್ತಿ ಪಾಸ್ತಿಗಳನ್ನು ಏನು ಮಾಡಿದ್ದಾರೆ ಅಂದೆಲ್ಲ ಸರ್ಕಾರ ತನಿಖೆ ಕೈಗೊಂಡು ಇಮಿಡಿಯೇಟ್ಲಿ ಅವ್ರಿಗೊಂದು ಪನಿಷ್ಮೆಂಟ್ ಆಗಬೇಕಂತ ಒಂದು, ಇಮಿಡಿಯೇಟ್ಲಿ ಯಾರ್ಯಾರು ಆರೋಪಿಗಳನ್ನ ಬಂಧಿಸಿಲ್ಲ ಅವ್ರನ್ನೆಲ್ಲ ಬಂಧಿಸಿ ಕ್ಲೀನಾಗಿ ನ್ಯಾಯ ಕೊಡಬೇಕು ಒಂದು. ಮತ್ತು ನಂತರ ಬಂದುಬಿಟ್ಟು ಕೆಲವು ಶಿಕ್ಷಣ ಇಲಾಖೆಗಳಲ್ಲಿ
ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ. ಅದಕ್ಕೆಲ್ಲ ಮನೆಗಳು ಕೊಟ್ಟಿದ್ದೀವಿ. ವ್ಯವಸ್ಥಿತವಾಗಿ ಕೆಲಸ ಆಗಬೇಕು. ಪಂಚಾಯತ್ ರಾಜ್ ಇಲಾಖೆಯಲ್ಲಿಯೂ ಸಹ ದಲಿತರಿಗೆ ಭಾಳ ಅನ್ಯಾಯಗಳಾಗ್ತದೆ, ಅದನ್ನು ಸರಿಪಡಿಸ್ಬೇಕು. ಎಲ್ಲ ವಿಚಾರದಲ್ಲಿ ಇವತ್ತು ಹೋರಾಟದ ಮೂಲಕ ನಾವು ಮನವಿ ಕೊಟ್ಟಿದ್ವಿ. ಈಗ ಮನವಿಗಂತ ನ್ಯಾಯ ಸಿಗಬೇಕು. ನ್ಯಾಯ ಸಿಕ್ಕಿಲ್ಲ ಅಂದರೆ ಇದಕ್ಕಿಂತ ಹೆಚ್ಚಾಗಿ ನಾವು ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಒಂದು ಕರೆ ಕೊಡ್ತೀವಿ. ಅದರಲ್ಲಿ ನಮ್ಮ ಮುರುಗೇಶ್ವರು ಇದ್ದಾರೆ, ಇನ್ನೂ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರು ಬಂದವರೆ, ಪ್ರಭಾಕರ್ ಸರ್ ಬಂದವರೆ, ಲೋಕೇಶ್ ಸರ್ ಬಂದವರೆ, ಶೋಭಾ ಮೇಡಮು, ವರಲಕ್ಷ್ಮಿ ಅವರು, ಇನ್ನೂ ಹಲವಾರು ನಮ್ಮ ಸಂಘಟನೆ ಕಾರ್ಯಕರ್ತರೆಲ್ಲ ಬಂದವರೆ. ಅವ್ರನ್ನ ನಾವು ಇರ್ತೀವಿ, ಯಾವುದಕ್ಕೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಏನೋ ಒಂದು ಸಣ್ಣದಾಗಿದೆ, ಮುಂದಿನ ದಿನಗಳಲ್ಲಿ ಅವ್ರ ಮಕ್ಕಳ ಭವಿಷ್ಯಕ್ಕೆ, ಅವ್ರ ಫ್ಯಾಮಿಲಿ ಭವಿಷ್ಯಕ್ಕೆ ನಾವು ಹಿಂದೆ ಇರ್ತೀವಿ ಅಂತ ಹೇಳ್ತಾ ನಮ್ಮ ಮಾತು ವಿರಾಮ ಹೇಳ್ತಾಯಿದ್ದೀನಿ. ನಮ್ಮ ಹೆಸರು BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು.